ಹಾಯ್ ಎಲ್ರಿಗೂ ನಮಸ್ಕಾರ. ಪೊಲಿಟಿ ಕ್ರಾಂತಿ ಫ್ರೀ ಕ್ಲಾಸಸ್ ವಿಡಿಯೋ ಸೀರೀಸಿಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪೊಲಿಟಿ ಕ್ರಾಂತಿ ಫ್ರೀ ಕ್ಲಾಸಸ್ ವಿಡಿಯೋ ಸೀರೀಸಿನ 3ನೇ ವಿಡಿಯೋ ಇದಾಗಿರುತ್ತೆ. ಮೊದಲ 2 ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಮತ್ತೆ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಅಂದ್ರೆ ಏನು, ಅದಾದ ನಂತರ ಕೆಲವೊಂದು ಇಂಪಾರ್ಟೆಂಟ್ ಕಾಯ್ದೆಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಯಾವ ರೀತಿ ಈಸ್ಟ್ ಇಂಡಿಯಾ ಕಂಪನಿಯವರು ಇಲ್ಲಿ ಆಳ್ವಿಕೆನ ಮಾಡ್ತಾ ಇದ್ರು, ಅದಾದ ನಂತರ ಅವರ ಅಧಿಕಾರವನ್ನ ಬ್ರಿಟನ್ ಪಾರ್ಲಿಮೆಂಟ್ ಮತ್ತೆ ಅಲ್ಲಿನ ರಾಣಿ ಯಾವ ರೀತಿ ಕಸಿದುಕೊಂಡ ನಂತರ ಇಂಡಿಯನ್ಸಿಗೆ ಅಧಿಕಾರವನ್ನ ಯಾವ ರೀತಿ ಹಸ್ತಾಂತರ ಮಾಡ್ತಾ ಬಂದ್ರು, ಅಂದ್ರೆ ಪಾರ್ಟಿಸಿಪೇಷನ್ ಮಾಡೋದಿಕ್ಕೆ ಅವಕಾಶಗಳನ್ನ ಕೊಡ್ತಾ ಅಧಿಕಾರವನ್ನ ಯಾವ ರೀತಿ ಡಿಸೆಂಟ್ರಲೈಸೇಷನ್ ಆಯ್ತಾ ಬಂತು ಅಂತ ಹೇಳ್ಬಿಟ್ಟು ಆ 2 ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಯಾಕೆ ಅಂದ್ರೆ ಪೊಲಿಟಿನ ನಾನು ಮಾಡ್ತಾ ಇರೋದು 0 ಇಂದ ನಿಮ್ಮನ್ನ ಹೀರೋ ಮಾಡಬೇಕು. ಅವನು ಎಷ್ಟೇ ಕಷ್ಟವಾಗಿ ಕ್ವಶನ್ನ ಕೇಳಿದ್ರು ಕೂಡ ನೀವು ಆನ್ಸರ್ನ ಮಾಡಬೇಕು. ಇದು ಯಾವುದೇ ರೀತಿಯಾದಂತಹ ಯಾವುದೇ ಒಂದು ಅಮೌಂಟ್ನ ತಗೊಂಡು ಮಾಡ್ತಾ ಇರೋದಲ್ಲ, ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡ್ತಾ ಇರೋದು. ಈ ಒಂದು ಕ್ಲಾಸಸ್ ಸದುಪಯೋಗನ ನೀವೇ ಪಡೆದುಕೊಳ್ಳಿ. ಮೊದಲ ಟಾಪಿಕ್ ಯಾವ್ದಪ್ಪ? ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ಎಸ್, ಈ ಒಂದು ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಈ ಒಂದು ಟಾಪಿಕ್ ಮೇಲೆ ಹಿಂದೆನೂ ಕ್ವಶನ್ ಬಂದಿದೆ, ಈಗಲೂ ಕ್ವಶನ್ ಬರ್ತಿದೆ, ಮುಂದೇನೂ ಕ್ವಶನ್ ಬರುತ್ತೆ. ಅದಕ್ಕೆ ಒಂದು ಉದಾಹರಣೆ, ರೀಸೆಂಟ್ ಆಗಿ KE ಅವರು ಕಂಡಕ್ಟ್ ಮಾಡಿದಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತು. ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳ್ಬಿಟ್ಟು. ಎಸ್, ಸಚ್ಚಿದಾನಂದ ಸಿನ್ಹಾ. ಆಲ್ಮೋಸ್ಟ್ 99% ಎಲ್ಲರೂ ರೈಟ್ ಆಗಿ ಹಾಕಿರ್ತೀರಾ. ಅದು ಯಾವುದೇ ಬುಕ್ಕಿಂದ ಬಂದಿಲ್ಲ ಸ್ವಾಮಿ, ಅದನ್ನು PYQ ಇಂದ ಬಂದಿದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ತೋರಿಸೋದಕ್ಕೂ ಮುಂಚೆ ಒಂದೇ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ನಿಮಗೆ. ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಏನಿದೆಯಲ್ಲ, ಮುಂಚೆ ಕೇಳ್ತಾ ಇದ್ರು, ಈಗ್ಲೂ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಕೇಳೋ ಚಾನ್ಸಸ್ ಇರುತ್ತೆ. ಯಾವಾಗಪ್ಪ ಇದು ಬಂದಿದ್ದು ಅಂದ್ರೆ 1946 ಅಲ್ಲಿ. ಯಾರು ಪ್ರಪೋಸಲ್ ಅಪ್ಪ ಅಂತಂದ್ರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಇದು ನಿಮಗೆ ಗೊತ್ತಿರಬೇಕು. ಕೆಲವೊಂದ್ಸಲ ಸ್ಟೇಟ್ಮೆಂಟ್ ವೈಸು ಕ್ವಶನ್ಸ್ ಬಂದಾಗ ಕ್ರಿಪ್ಸ್ ಮಿಷನ್ ಇಲ್ಲ ಮೌಂಟ್ ಬ್ಯಾಟನ್ ಅಂತ ಹೇಳ್ಬಿಟ್ಟು ಏನೇನೋ ಕೇಳೋ ಚಾನ್ಸಸ್ ಇರುತ್ತೆ, ಇಲ್ಲ ಪ್ಲಾನಿಂಗ್ ಕಮಿಷನ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ಯಾರು ಹೇಳಿ? ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಾದ ನಂತರ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಗೆ ಯಾವ ರೀತಿ ಮೆಂಬರ್ನ ಚೂಸ್ ಮಾಡ್ತಾರಪ್ಪ ಅಂದ್ರೆ 1 ಮೆಂಬರ್ ಫಾರ್ 1 ಮಿಲಿಯನ್ ಪೀಪಲ್. ಅಂದ್ರೆ ಒಬ್ಬ ವ್ಯಕ್ತಿನ ಚೂಸ್ ಮಾಡ್ತಿರೋ ಎಷ್ಟು ಜನಕ್ಕೆ? 1 ಮಿಲಿಯನ್ ಪೀಪಲ್ಗೆ. 1 ಮಿಲಿಯನ್ ಅಂದ್ರೆ ಎಷ್ಟು? 10 ಲಕ್ಷ ಅನ್ನೋದು ಗೊತ್ತಿರಬೇಕು ನಿಮ್ಗೆ. 10 ಲಕ್ಷ. ಇದೇ ರೀತಿ ಕೇಳ್ತಾನೆ ಸ್ಟೇಟ್ಮೆಂಟ್ ನ, ಆಯ್ತಾ? ಎಷ್ಟು ಜನ ಮೆಂಬರ್ಸ್ ನ ಚೂಸ್ ಮಾಡ್ತಾರಪ್ಪ ಅಂತಂದ್ರೆ ಇದೇ ರೀತಿ 10 ಲಕ್ಷಕ್ಕೆ ಒಬ್ಬೊಬ್ಬರನ್ನ ಚೂಸ್ ಮಾಡಿ 389 ಜನನ್ನ ಆಯ್ಕೆ ಮಾಡ್ತಾರೆ. ಆ 389 ಜನ ಎಲ್ಲಿಂದ ಬರ್ತಾರಪ್ಪ ಅಂತಂದ್ರೆ ಬ್ರಿಟಿಷ್ ಪ್ರಾವಿನ್ಸಸ್, ಅಂದ್ರೆ ಬ್ರಿಟಿಷರೇ ನೇರವಾಗಿ ಆಳ್ತಿದ್ದಂತ ಪ್ರಾಂತ್ಯಗಳಿಂದ 296 ಜನ, ಮತ್ತೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ 93 ಜನ ಈ ರಾಜಪ್ರಭುತ್ವ ರಾಜ್ಯಗಳಿಂದ ಬರ್ತಾರೆ. ಅವನಿಷ್ಟೇ ಕೇಳೋದಿಲ್ಲ, 380 ಎಷ್ಟು ಜನ ಇದ್ರು ಅಂತ ಕೇಳ್ತಾನೆ, ಯಾವ ಒಂದು ಪ್ರಾವಿನ್ಸಸ್ ಇಂದ ಬಂದಿದ್ದಾರೆ ಅಂತ ಕೇಳ್ತಾನೆ, ಇಲ್ಲ ಪ್ರಿನ್ಸ್ಲಿ ಸ್ಟೇಟಾ ಇಲ್ಲ ಬ್ರಿಟಿಷ್ ಪ್ರಾವಿನ್ಸಸ್ ಅಂತ. ಅದಾದ ನಂತರ ಆ 2 ಪ್ರಾವಿನ್ಸಸ್ ಅಲ್ಲಿ ಎಷ್ಟೆಷ್ಟು ಜನ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲದೆ ಅವನು ಇನ್ನ ಡೆಪ್ತ್ ಆಗೋದ್ರೆ ಏನಂತ ಕೇಳ್ತಾನಪ್ಪ ಅಂತಂದ್ರೆ ಅವರು ಎಲೆಕ್ಟೆಡಾ ಇಲ್ಲ ನಾಮಿನೇಟೆಡಾ ಅಂತ ಕೇಳ್ತಾನೆ. ಅವರು ಎಲೆಕ್ಟೆಡು ಅಲ್ಲ ಸ್ವಾಮಿ, ನಾಮಿನೇಟೆಡು ಅಲ್ಲ ಅಂತ. ಅಂದ್ರೆ ಎಲೆಕ್ಟೆಡ್ ಪ್ಲಸ್ ನಾಮಿನೇಟೆಡ್ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಏನ್ ಹೇಳಿ? ಎಲೆಕ್ಟೆಡ್ ಪ್ಲಸ್ ನಾಮಿನೇಟೆಡ್ ಅಂತ ಅಂದ್ರೆ ಯಾವ ರೀತಿನಪ್ಪ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದು ನಾಮಿನೇಟೆಡ್ ನೋಡ್ಬಿಡೋಣ. ನಾಮಿನೇಟೆಡ್ ಅಪ್ಪ ಅಂತಂದ್ರೆ ನಾಮ ನಿರ್ದೇಶನ, ಡೈರೆಕ್ಟ್ ಆಗಿ ಅಪಾಯಿಂಟ್ ಆಯ್ತಾ ಇದ್ದವರು ಮೆಂಬರ್ಸ್ ಆಗಿ. ಅವ್ರು ಎಲ್ಲಿಂದನಪ್ಪ ಅಂತಂದ್ರೆ ಇದೇ ಪ್ರಿನ್ಸ್ಲಿ ಸ್ಟೇಟ್ ಇಂದ. ಯಾವ ರೀತಿ? ಯಾಕಪ್ಪ ಅಂದ್ರೆ ರಾಜರ ಆಳ್ವಿಕೆ ಮಾಡ್ಬೇಕಾದ್ರೆ ರಾಜನೇ ಕಿಂಗು. ರಾಜ ಕಿಂಗು ಅಂತಂದ್ರೆ ಅವನಿಗೆ ಯಾರು ಬೇಕೋ ಅವ್ರನ್ನ ಆಳ್ವಿಕೆ ಮಾಡ್ತಾ, ಅಂದ್ರೆ ಅವರಿಗೆ ಯಾರು ಬೇಕು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದ. ಅವ್ರು ಎಷ್ಟು ಜನ ಇರ್ತಾರಪ್ಪ? 93 ಜನ. ಬಟ್ ಬ್ರಿಟಿಷ್ ಪ್ರಾವಿನ್ಸಸ್ ಅಲ್ಲಿ ಆ ರೀತಿ ಆಗ್ತಾ ಇರೋದಿಲ್ಲ. ಯಾಕಪ್ಪ ಅಂತ ಅಂದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಜನೇ ಕಿಂಗು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ಬಿಡ್ತಾ ಇದ್ದ ಯಾರಿಗ್ ಬೇಕು ಅವ್ರನ್ನ. ಆ ರೀತಿ ರಾಜರಿಂದ ಆಳ್ವಿಕೆ ಆದ ನೇಮಕಗೊಂಡವ್ರು ಎಷ್ಟು ಜನ? 93 ಜನ. ಬಟ್ ಬ್ರಿಟಿಷ್ ಪ್ರಾವಿನ್ಸಸ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಒಂದು ಪ್ರಾವಿನ್ಷಿಯಲ್, ಇಲ್ಲಿ ಬರುತ್ತೆ ನೋಡಿ ಸ್ಟೇಟ್ಮೆಂಟ್, ಪ್ರಾವಿನ್ಷಿಯಲ್ ಲೆಗಿಸ್ಲೇಟಿವ್ ಅಸೆಂಬ್ಲಿ ಅನ್ನೋದು ಇರ್ತಾ ಇತ್ತು. ಏನಪ್ಪಾ ಅಂತಂದ್ರೆ ಬ್ರಿಟಿಷ್ ಪ್ರಾವಿನ್ಸಸ್ ಅಲ್ಲಿ ಆಳ್ವಿಕೆ ಮಾಡ್ತಿದ್ದು ಯಾವ ರೀತಿನಪ್ಪ ಅಂತಂದ್ರೆ MLA ಸಿಸ್ಟಮ್ ತರ ಇತ್ತು. ಯಾವ ರೀತಿ ಅಂದ್ರೆ ಜನ ಇರ್ತಾ ಇದ್ರು, ಪ್ಲಸ್ ಒಬ್ಬ ಗೆಲ್ತಾ ಇದ್ದ ಅಂತ ಅನ್ಕೊಳ್ಳಿ, ಯಾರೋ ಒಬ್ಬ ಗೆಲ್ತಾ ಇದ್ದ.
ಅವನು ಗೆದ್ದಂತವನು ಇಲ್ಲಿ ಯಾರು ಬೇಕು ಒಬ್ಬ ಮೆಂಬರ್ನ ಅವನು ಆಯ್ಕೆ ಮಾಡ್ತಾ ಇದ್ದ. ಅಂದ್ರೆ ಇದು ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಅಂದ್ರೆ ಜನ ಅವ್ರಿಗೆ ಯಾರನ್ನ ಬೇಕು ಅವ್ರನ್ನ ಗೆಲ್ಲಿಸ್ತಾ ಇದ್ರು. ಆ ಗೆದ್ದಂತ ವ್ಯಕ್ತಿ ಅವನಿಗೆ ಯಾರು ಬೇಕೋ ಅವನನ್ನ ಅಂದ್ರೆ ಎಲೆಕ್ಟ್ ಮಾಡ್ತಾ ಇದ್ದ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಂದ್ರೆ ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಬ್ರಿಟಿಷ್ ಪ್ರಾವಿನ್ಸಸ್ ಅಲ್ಲಿ ಯಾವ ರೀತಿ ಆಗ್ತಾ ಇತ್ತು ಅಂತ ಕೇಳ್ತಾರೆ. ಅಂದ್ರೆ ಬ್ರಿಟಿಷ್ ಪ್ರಾವಿನ್ಸ್ ಅಲ್ಲಿ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಅನ್ನೋದು ಗೊತ್ತಿರಬೇಕು. ಪ್ರಿನ್ಸ್ಲಿ ಸ್ಟೇಟ್ ಅಲ್ಲಿ ನಾಮಿನೇಟೆಡ್ ಅಂತ ಗೊತ್ತಿದ್ರೆ ಸಾಕು. ಅದಾದ ನಂತರ ವುಮೆನ್ಸ್ ಅಂದ್ರೆ ಎಕ್ಸಾಮಿನರ್ಗೆ ತುಂಬಾನೇ ಒಂದು ಒಲವು. ಯಾಕೆ ಅಂತಂದ್ರೆ ವುಮೆನ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಏನಂತ ಕ್ವಶನ್ ಕೇಳ್ತಾನೆ ಸ್ವಾಮಿ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಲಿ ವುಮೆನ್ಸ್ ಇದ್ರಾ ಅಂತ ಕೇಳ್ತಾನೆ. ಎಸ್ ಇದ್ರು. ಎಷ್ಟು ಜನ? 15 ಜನ. ಅದರಲ್ಲಿ ಇಂಪಾರ್ಟೆಂಟ್ ಸರೋಜಿನಿ ನಾಯ್ಡು, ಹಸನ್ ಮೆಹ್ತಾ, ಸುಚೇತಾ ಕೃಪಲಾನಿ ಅನ್ನೋರಿದ್ರು ಅನ್ನೋದು ಗೊತ್ತಿರಬೇಕು. ಇವ್ರು 3 ಜನ ಹೇಳಿದೀನಿ, ಇವ್ರು 3 ಜನನ ನೋಡ್ಕೊಳ್ಳಿ. ಬಟ್ 15 ಜನ ಇದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. ಈಗ 1 ಸೆಕೆಂಡ್ ರಿವೈಸ್ ಮಾಡೋಣ. ಈ ಒಂದು ಟಾಪಿಕ್ ನ ಇಟ್ಕೊಂಡು ಕ್ವಶನ್ಸ್ ನ ಬಿಡಿಸ್ತಾ ಹೋಗ್ಬೇಕು. ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಅನ್ನೋದೊಂದಿತ್ತು 1946 ಬಂದಿದ್ದು. ಎಲ್ಲಿಂದ? ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಇಂದ. ಒಬ್ಬ ಮೆಂಬರ್ನ ಆಯ್ಕೆ ಮಾಡ್ತಾ ಇದ್ರು 10 ಲಕ್ಷ ಜನಕ್ಕೆ. ಆ ತರ ಎಷ್ಟು ಜನನ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ 389. ಬ್ರಿಟಿಷ್ ಪ್ರಾವಿನ್ಸಸ್ ಇಂದ 296, ಪ್ರಿನ್ಸ್ಲಿ ಸ್ಟೇಟ್ ಇಂದ 93. ಪ್ರಿನ್ಸ್ಲಿ ಸ್ಟೇಟ್ ಅಲ್ಲಿ ಯಾವ ರೀತಿ ಆಗ್ತಾ ಇತ್ತಪ್ಪ ಅಂತಂದ್ರೆ ರಾಜನೇ ಡೈರೆಕ್ಟ್ ಆಗಿ ನಾಮಿನೇಟೆಡ್ ಮಾಡ್ತಾ ಇದ್ದ. ಬಟ್ ಈ ಬ್ರಿಟಿಷ್ ಪ್ರಾವಿನ್ಸಸ್ ಅಲ್ಲಿ ಪ್ರಾವಿನ್ಷಿಯಲ್ ಲೆಗಿಸ್ಲೇಟಿವ್ ಇರ್ತಾ ಇತ್ತು. ಜನ ಆಯ್ಕೆ ಮಾಡಿದಂತ ವ್ಯಕ್ತಿ ಈ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾ ಇದ್ದ. ಅಂದ್ರೆ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಅನ್ನೋದು ಗೊತ್ತಿರಬೇಕು. ಅದಾದ ನಂತರ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಲಿ ವುಮೆನ್ಸ್ ಇದ್ರು, 15 ಜನ ಇದ್ರು ಅನ್ನೋದು ಕೂಡ ಗೊತ್ತಿರಬೇಕು. ಮೊದಲನೇ ಕ್ವಶನ್ಗೆ ಹೋಗೋಣ. UPSC CAPF 2016. ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನನಗೆ ಗೊತ್ತು ಯಾರೂ ನೋಡೋದಿಲ್ಲ, PDF ಗೋಸ್ಕರ ಬರ್ತೀರಾ. PDF ಗೋಸ್ಕರ ಬಂದ್ರೆ ದಯವಿಟ್ಟು ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ದಯವಿಟ್ಟು ನೋಡಿ ವಿಡಿಯೋನ. ಇಟ್ ವಾಸ್ ನಾಟ್ ಬೇಸ್ಡ್ ಆನ್ ಅಡಲ್ಟ್ ಫ್ರಾಂಚೈಸ್. ಅಂದ್ರೆ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಲ್ವಾ ಸ್ವಾಮಿ ನಿಮ್ಗೆ. ಅಂದ್ರೆ ಆಗ ಮುಂಚೆ ಸ್ಟೇಜ್ ಇತ್ತಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಬರೋ ಟೈಮಲ್ಲೂ ಮುಂಚೆನು 21 ವರ್ಷ ದಾಟತಂತವ್ರು ಎಲ್ಲಾರನ್ನು ಅಡಲ್ಟ್ಸ್ ಅಂತ ಕರಿತಾ ಇದ್ರು. ಅವರು ವೋಟ್ ಎಲ್ಲಾರನ್ನು ಮಾಡಿದಾರ ಅಂತ ಕೇಳಿದ್ದಾರೆ. ನಾಟ್. ಯಾಕೆ ಅಂತಂದ್ರೆ ಇದು ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಮತ್ತೆ ನಾಮಿನೇಟೆಡ್. ಇಲ್ಲಿ ಎಲ್ಲಿಂದ ಬರುತ್ತೆ? ಎಲೆಕ್ಷನ್ ಅನ್ನೋ ಸಿಸ್ಟಮೇ ಇಲ್ಲ. ಯಾಕೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಬ್ರಿಟಿಷ್ ಪ್ರಾವಿನ್ಸಸ್ ಅಲ್ಲಿ ಆಯ್ಕೆ ಮಾಡ್ತಾ ಇದ್ರು. ನಾಮಿನೇಟೆಡ್ ಡೈರೆಕ್ಟ್ ಆಗಿ ಪ್ರಿನ್ಸ್ಲಿ ಸ್ಟೇಟ್ ಅಂದ್ರೆ ರಾಜಪ್ರಭುತ್ವ ರಾಜ್ಯಗಳಲ್ಲಿ ಆಯ್ಕೆ ಮಾಡ್ತಾ ಇದ್ರು. ಇಲ್ಲೆಲ್ಲಿ ಬಂತು? ಅಡಲ್ಟ್ ಫ್ರಾಂಚೈಸ್ ಬರೋದಿಲ್ಲ. ನಾಟ್ ಅಡಲ್ಟ್ ಫ್ರಾಂಚೈಸ್. ಹಂಗಾಗಿ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಮತ್ತೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇದು ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಇದು ಲಾಸ್ಟ್ ಕ್ಲಾಸಸ್ ಅಲ್ಲಿ ಹೇಳಿದೀನಿ, ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಮತ್ತೆ ಮತ್ತೆ ಅದನ್ನೇ ಹೇಳೋದಿಕ್ಕೆ ಆಗೋದಿಲ್ಲ. ಮತ್ತೆ ಬರುತ್ತೆ ಮೆಂಬರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇಂಡಿಯಾ ವೇರ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ. ನೋಡಿ ಸ್ವಾಮಿ, ವರ್ಡ್ ನ ಗಮನಿಸಿ. ಇಂಡೈರೆಕ್ಟ್ಲಿ ಬೈ ದ ಮೆಂಬರ್ಸ್ ಆಫ್ ಪ್ರಾವಿನ್ಷನಲ್ ಲೆಗಿಸ್ಲೇಟಿವ್ ಅಸೆಂಬ್ಲಿ. ಎಸ್, ಪ್ರಾವಿಷನಲ್ ಅಂದ್ರೆ ಬ್ರಿಟಿಷ್ ಪ್ರಾವಿನ್ಸಸ್ ಅಲ್ಲಿ ಪ್ರಾವಿನ್ಷಿಯಲ್ ಲೆಗಿಸ್ಲೇಟಿವ್ ಅಸೆಂಬ್ಲಿ ಇತ್ತು. ಅಲ್ಲಿಂದ ಇಂಡೈರೆಕ್ಟ್ ಆಗಿ ಬೇಕಾದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾ ಇದ್ರು ಅನ್ನೋ ಒಂದು ವಿಷಯ ನಿಮಗೆ ಗೊತ್ತಿರಬೇಕಾಗುತ್ತೆ. ದಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ ಅಂಡರ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಇದು ಅನದರ್ ಸ್ಟೇಟ್ಮೆಂಟ್. ಎಸ್, ಕ್ಯಾಬಿನೆಟ್ ಮಿಷನ್ ಪ್ಲಾನ್, ರೈಟ್. ಅದಾದ ನಂತರ ಇಟ್ ವಾಸ್ ಎ ಮಲ್ಟಿ ಪಾರ್ಟಿ ಬಾಡಿ. ಎಸ್, ಇದು ಈ ತರ ಬರುತ್ತೆ ನೋಡ್ರಿ ರೀ. ಒಂದು ಡೈಮೆನ್ಷನ್ ಕೊಡುತ್ತೆ. ಏನಕ್ಕೆ PYQ ಆಂಗಲ್ ಇಂದ ಓದಿ ಅಂದ್ರೆ ಬುಕ್ ಆಂಗಲ್ ಇಂದ ಓದಿದಾಗ ಸುಮ್ಮನೆ ಓದ್ಕೊ ಹೋಯ್ತಿರ್ತೀರ ಬಡ 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 ಅಂತ, ನಿದ್ದೆ ಬರುತ್ತೆ, ದೂಗುಡಿಸಿರ್ತೀರ, ಯಾವ್ದನ್ನ ಓದಿರ್ತೀರ, ಬಿಟ್ಟಿರ್ತೀರ. ಬಟ್ PYQ ಆಂಗಲ್ ಇಂದ ಓದಿದಾಗ UPSC ಕೇಳಿದನ್ ಸ್ವಾಮಿ ಈ ಸ್ಟೇಟ್ಮೆಂಟ್ ಬಂದಿದೆ, ಈ ತರ ಕೇಳ್ತಾನೆ ಅನ್ನೋದು ಗೊತ್ತಾಗುತ್ತೆ. ಯಾವ ರೀತಿ ಮಲ್ಟಿ ಪಾರ್ಟಿ ಬಾಡಿನಪ್ಪ ಅಂದ್ರೆ ಕಾಂಗ್ರೆಸ್ ಇತ್ತು 208 ಜನ, ಮುಸ್ಲಿಂ ಲೀಗ್ ಇತ್ತು, ಮತ್ತೆ ಇಂಡಿಪೆಂಡೆಂಟ್ ಅದರ್ 15 ಜನ ಇದ್ರು ಅನ್ನೋದು ಗೊತ್ತಿರಬೇಕಾಗುತ್ತೆ. ಮತ್ತೆ ಬನ್ನಿ, ಇಟ್ ವರ್ಕ್ಸ್ ಥ್ರೂಔಟ್ ಸೆವರಲ್ ಕಮಿಟೀಸ್. ಎಸ್, ಈ ಕಮಿಟೀಸನ್ನು ಕೂಡ ಮುಂದೆ ಕೊಟ್ಟಿದ್ದೀನಿ. ದಯವಿಟ್ಟು ಈ ಕಮಿಟೀಸ್ ಮೇಲೆ ಅದನ್ನ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. 8 ಮೇಜರ್ ಕಮಿಟೀಸ್ ಇತ್ತು. ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಯಾವ ಕಮಿಟಿನ ಯಾರು ಲೀಡ್ ಮಾಡ್ತಾ ಇದ್ರು ಅಂತೇಳಿ. ಮತ್ತೆ SSC CGL ಅಲ್ಲಿ ಕೇಳ್ತಾನೆ, ದ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಅಡಾಪ್ಟೆಡ್ ದ ನ್ಯಾಷನಲ್ ಆಂಥಮ್ ಜನವರಿ 1950. ನ್ಯಾಷನಲ್ ಆಂಥಮ್, ನ್ಯಾಷನಲ್ ಸಾಂಗ್, ನ್ಯಾಷನಲ್ ಅಕ್ವಿಟಿಕ್ ಅನಿಮಲ್, ನೇಷನ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಕೂಡ HYT ಅದನ್ನು ಕೂಡ ಮುಂದೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಬರುತ್ತೆ. ಈಗ ನಾನು ನಿಮಗೆ ಒಂದು ಪ್ರಶ್ನೆನ ಕೇಳ್ತೀನಿ. ಈ ನ್ಯಾಷನಲ್ ಆಂಥಮ್ ಅಲ್ಲಿ ಒರಿಜಿನಲಿ ಎಷ್ಟು ಪ್ಯಾರಾ ಇದೆ, ನಾವೆಷ್ಟು ಪ್ಯಾರಾನ ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತ ಕಮೆಂಟ್ ಮಾಡಿ. ಕೀ ಪಾಯಿಂಟ್ಸ್:
ದ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಯೂನಿಯನ್ ವಾಸ್ ಅಡಾಪ್ಟೆಡ್ 22 ಜುಲೈ 1947. HYT. ನ್ಯಾಷನಲ್ ಫ್ಲಾಗ್ ಅಲ್ಲಿ 2002 ಕೋಡ್ ಕಂಡಕ್ಟ್ ಅಂತ ಬರುತ್ತೆ. ನ್ಯಾಷನಲ್ ಫ್ಲಾಗ್ದು ಕೋಡ್ ಕಂಡಕ್ಟ್, ಅದರಲ್ಲಿ ಏನು ಚೇಂಜಸ್ ಆಯಿತು, ಮತ್ತೆ ಫ್ಲಾಗ್ದು ರೇಷಿಯೋ ಬರುತ್ತೆ, ಅದೆಷ್ಟು ರೇಷಿಯೋದಲ್ಲಿ ಇರಬೇಕು, ಅದು ಎಷ್ಟೆಷ್ಟು ರೇಷಿಯೋದು ವ್ಯತ್ಯಾಸಗಳಿದಾವೆ, ಅವು ಗೊತ್ತಾ ನಿಮಗೆ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದನ್ನು ಕೂಡ HYT. ದ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ ಯೂನಿಯನ್ ವಾಸ್ ಅಡಾಪ್ಟೆಡ್ 24 ಜನವರಿ 1950. ಆಲ್ರೆಡಿ ನಿಮಗೆ ಗೊತ್ತು. ಅದಾದ ನಂತರ ದ ಕಾನ್ಸ್ಟಿಟ್ಯೂಷನ್ ವಾಸ್ ದ ಪಾಸ್ಡ್ ಆನ್ ಅಡಾಪ್ಟೆಡ್ ಬೈ ದ ಅಸೆಂಬ್ಲಿ 26 ನವಂಬರ್ 1949. ಎಸ್, ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಅದಾದ ನಂತರ 1950 ಮಾಡ್ತೀವಿ. ಏನಕ್ಕೆ 24 ಜನವರಿಗೆ ಕಾನ್ಸ್ಟಿಟ್ಯೂಷನಲ್ನ ಏನಕ್ಕೆ ಅಡಾಪ್ಟ್ ಮಾಡಿಕೊಂಡು, ಏನಕ್ಕೆ ಚೇಂಜ್ ನವಂಬರ್ ಸಂವಿಧಾನ ದಿನ ಅಂತ ಆಚರಿಸ್ತೀವಿ, ಬಟ್ ಅವತ್ತು ನಾವು ಜನವರಿಗೆ ಮುಂದೂಡ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಅವತ್ತಿನ ದಿನ ಒಂದು ಹಿಸ್ಟಾರಿಕ್ ಆಗಿ ಒಂದು ಘಟನೆ ನಡೆದಿರುತ್ತೆ 1900 ಸಮಥಿಂಗ್ ಅಲ್ಲೇ 30 ಆಜುಬಾಜಲ್ಲಿ. ಏನು ಅಂತ ಕಮೆಂಟ್ ಮಾಡಿ. ದ ಕಾನ್ಸ್ಟಿಟ್ಯೂಷನ್ ರಾಟಿಫೈ ಇಂಡಿಯಾಸ್ ಮೆಂಬರ್ಸ್ ಆಫ್ ದ ಕಾಮನ್ವೆಲ್ತ್ ಇನ್ 1949. ನೋಡಿ ಸ್ವಾಮಿ, ಈ ತರ ಬರುತ್ತೆ. ಕಾಮನ್ವೆಲ್ತ್ಗೆ ಭಾರತದ ಸದಸ್ಯತ್ವವನ್ನು ಅನುಮೋದಿಸಿದ ಯಾರು ಸ್ವಾಮಿ? ಇದೇ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ನ್ಯಾಷನಲ್ ಸಾಂಗ್ ನ ಅಡಾಪ್ಟ್ ಮಾಡಿದ ಯಾರು ಸ್ವಾಮಿ? ಇದೇ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ಫ್ಲಾಗ್ ನ ಅಡಾಪ್ಟ್ ಮಾಡಿದೀನಿ ಇವರೇನೆ, ನ್ಯಾಷನಲ್ ಆಂಥಮ್ ನ ಅಡಾಪ್ಟ್ ಮಾಡಿದ್ದನು ಇವರೇನೆ ಅನ್ನೋದು ನಿಮಗೆ ಗೊತ್ತಿರಬೇಕು. ವಿತ್ ಡೇಟು, ಯಾವತ್ತು ಅಡಾಪ್ಟ್ ಮಾಡಿದ್ರು, ಯಾಕೆ ಅಡಾಪ್ಟ್ ಮಾಡಿದ್ರು. ಇನ್ನ ಒಂದು ಕ್ವಶನ್ ಕೇಳ್ತೀನಿ. ಈ ಒಂದೇ ಮಾತರಂನ ಬಂಕಿಮಚಂದ್ರ ಚಟರ್ಜಿ ಅವರು ಬರೀತಾರೆ. ಅದನ್ನ ಬಂಕಿಮಚಂದ್ರ ಚಟರ್ಜಿ ಅವರೇ ಬರೆದಿರುವಂತ ಒಂದು ನೋವೆಲ್ ಇಂದ ತಗೊಳ್ತಾರೆ. ಯಾಕೆ ಅಂದ್ರೆ ಒಂದೇ ಮಾತರಂ ಈಗ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಮತ್ತೆ ಅದು ಸ್ಟ್ಯಾಟಿಕ್ ಕೂಡ HYT. ಆ ಯಾವುದು ಒಂದು ನೋವೆಲ್ ಇಂದ ತಗೊಂಡ್ವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಬನ್ನಿ, CGPS ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫಸ್ಟ್ ಮೀಟಿಂಗ್ ಹೆಲ್ಡ್ ಆನ್ 9th ಡಿಸೆಂಬರ್ 1946. ಎಸ್, ನಿಮಗೆ ಗೊತ್ತು. CGPS 2023 ಕೇಳಿದಾನೆ. ನೋಡಿ, ನಿಮ್ಮ PC ಕ್ವಶನ್ ಬಂತು. ನೋಡಿ, ನೀವು ಒಂದು ಸೆಕೆಂಡ್ ಯೋಚನೆ ಮಾಡಿ ಹಾಕ್ಬೋದು, ಬಟ್ ನಾನು ಪಟ್ಟಂತ ಹಾಕ್ತೀನಿ. ಯಾಕೆಂದ್ರೆ ನಾನು ನೋಟ್ಸಲ್ಲಿ ನಾನು PYQ ಆ್ಯಂಗಲ್ ಇಂದ ಬರ್ತಿದ್ದೀನಿ. ಕಾನ್ಸ್ಟಿಟ್ಯೂಷನಲ್ ಟೆಂಪ್ರವರಿ ಪ್ರೆಸಿಡೆಂಟ್ ಇನ್ ದ ಫಸ್ಟ್ ಮೀಟಿಂಗ್ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಬಂದೋಯ್ತಾ? HC ಮುಖರ್ಜಿ ವೇರ್ ದ ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಆಫ್ ಅಸೆಂಬ್ಲಿ. ಇದು ಗೊತ್ತಿರಬೇಕು. ವೈಸ್ ಪ್ರೆಸಿಡೆಂಟ್ ಯಾರು ಅನ್ನೋದು ಕೂಡ ಗೊತ್ತಿರಬೇಕು. ಎಲೆಕ್ಟೆಡ್ ಇವರು, ಇದು ಗೊತ್ತಿರಲಿ. ಮುಸ್ಲಿಂ ಲೀಗ್ ಬಾಯ್ಕಾಟೆಡ್ ದ ಫಸ್ಟ್ ಮೀಟಿಂಗ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ಎಸ್, ಇವರು ಬಾಯ್ಕಾಟ್ ಮಾಡ್ತಾರೆ. ಯಾಕೆಂದ್ರೆ ಇವರು ಸಪ್ರೇಟ್ ನೇಷನ್ ಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದು ನಿಂತಿರ್ತಾರೆ. ಯಾರ ಒಂದು ನೇತೃತ್ವದಲ್ಲಿ ಅಂತ ಹೇಳೂ ಕೂಡ ಕಮೆಂಟ್ ಹಾಕಿ. ಅವರು ಕೂಡ HYT. BN Rao was appointed as a constitutional advisor of the assembly. ಇದು HYT. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. BN Rao ಬಾರ್ನ್ ಆಗಿರೋದಿಲ್ಲ ಸ್ವಾಮಿ, ಮಂಗಳೂರಲ್ಲಿ. ಮಂಗಳೂರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ. ಇವರು ಎಕ್ಸಾಮ್ಸಿಗೆ ಬರ್ತಾರೆ. ಯಾಕೆಂದ್ರೆ ಇವರು ನಮ್ಮ ಕರ್ನಾಟಕದವರು. ಇದು ಎಕ್ಸಾಮ್ ಆ್ಯಂಗಲ್. ನಾನು ನೋಡಿ UPSC ಮಾಡಿರ್ಬೋದು, ಬಟ್ ನಿಮಗೆ ಬೇಕು, ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತೇಳಿ ನಿಮಗೋಸ್ಕರ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಇನ್ಫಾರ್ಮೇಷನ್ನ ಬರೆದು ಹಾಕಿರುವಂಥ ಇನ್ಫಾರ್ಮೇಷನ್ಗಳಿವು. ಮತ್ತೆ ನೋಡಿ, ಅದೇ ಸ್ಟೇಟ್ಮೆಂಟ್ ಮಾಡಿ. CDS GK UPSC ಕಂಡಕ್ಟ್ ಮಾಡಿದ್ದೀನಿ. ದ ಅಸೆಂಬ್ಲಿ ವಾಸ್ ಎಲೆಕ್ಟೆಡ್ ದ ಇಂಡೈರೆಕ್ಟೆಡ್ ಬೈ ಮೆಂಬರ್ಸ್ ಆಫ್ ಪ್ರಾವಿನ್ಷಿಯಲ್ ಲೆಗಿಸ್ಲೇಟಿವ್ ಅಸೆಂಬ್ಲಿ. ಆಲ್ರೆಡಿ ಹೇಳ್ತಾ ಇದ್ದೀನಿ, ಬ್ರಿಟಿಷ್ ಪ್ರಾವಿನ್ಸಸ್ ಅಲ್ಲಿ ಪ್ರಾವಿನ್ಷಿಯಲ್ ಲೆಗಿಸ್ಲೇಟಿವ್ ಅಸೆಂಬ್ಲಿ ಇತ್ತು. ಅವರು ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡ್ತಾ ಇದ್ರು ಮೆಂಬರ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಬಟ್ ಅದೇ ರಾಜಪ್ರಭುತ್ವ ಅಂದ್ರೆ ರಾಜರು ಇದ್ದಂತ ಜಾಗದಲ್ಲಿ ನಾಮಿನೇಟೆಡ್, ರಾಜ ಯಾರಿಗೆ ಬೇಕು ಅವ್ರನ್ನ ನಾಮಿನೇಟ್ ಮಾಡಿ ಆಯ್ಕೆ ಮಾಡ್ತಾ ಇದ್ದ. ದ ಎಲೆಕ್ಟೆಡ್ to the constitutional assembly in India were not held the basis of universal adult franchise. ಬಂತು ಸ್ವಾಮಿ. ಅಡಲ್ಟ್ ಫ್ರಾಂಚೈಸ್ ಅಂದ್ರೇನು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೇನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಡಲ್ಟ್ ಅಂತಂದ್ರೆ 21 ವರ್ಷ ತುಂಬಿದವರು ಆ ಟೈಮಲ್ಲಿ ಎಲ್ಲಾರನ್ನು ವೋಟ್ ಮಾಡಂಗಿರ್ಲಿಲ್ಲ. ಮೊದಲ ಬಾರಿಗೆ ಇಡೀ ಇಂಡಿಯಾನೇ ಅಡಲ್ಟ್ಸು, ಅವರು ಎಜುಕೇಟೆಡ್, ಅನ್ಎಜುಕೇಟೆಡ್, ಇರ್ರೆಸ್ಪೆಕ್ಟಿವ್ ಆಫ್ ಬ್ಯಾಕ್ ಗ್ರೌಂಡ್ ಎಲ್ಲಾನು ಕ್ಯಾಸ್ಟ್ ಎಲ್ಲಾನು ಸೇರಿಸಿ ಫಸ್ಟ್ ಟೈಮ್ ವೋಟ್ ಮಾಡಿದ್ದು ಯಾವಾಗಪ್ಪ ಅಂತಂದರೆ 1951 ಮತ್ತು 52 ಟೈಮಲ್ಲಿ ನೆಹರೂರ ಅಧ್ಯಕ್ಷತೆಯಲ್ಲಿ ನಡೀತಲ್ಲ ಮೊದಲ ಸಾರ್ವತ್ರಿಕ ಚುನಾವಣೆ, ಆ ಟೈಮಲ್ಲೇ ನಡೆದಿದ್ದು. ಅಲ್ಲಿವರೆಗೂ ನಡೆದಿರೋದು ಲಿಮಿಟೆಡ್ ಮತ್ತು ಯೂನಿವರ್ಸಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಲಿಮಿಟೆಡ್ ಅಡಲ್ಟ್ ಫ್ರಾಂಚೈಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದೆಲ್ಲ ಅದೇನೇ ಬರುತ್ತೆ. ಮತ್ತೆ ಮತ್ತೆ ಓದ್ಕೊಳ್ಳಿ. ಎಲ್ಲಾನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ಬನ್ನಿ ಮತ್ತೆ ಬಂತು ನೋಡಿ ಸ್ವಾಮಿ. ದ ವಿತ್ಡ್ರಾವಲ್ ಆಫ್ ಮುಸ್ಲಿಂ ಲೀಗ್ ಫ್ರಮ್ ದ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಟರ್ನ್ ಔಟ್ ದ ಮೆಜಾರಿಟಿ ಆಫ್ ದ ಅಸೆಂಬ್ಲಿ ಮೆಂಬರ್ಸ್ ಕಾಂಗ್ರೆಸ್ ಅಂಡರ್ ದ ಸರ್ಕಮ್ಸ್ಟಾನ್ಸಸ್ ಹೌ ವಾಸ್ ದ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಗಿವ್ ದ ಬಾರ್ಡರ್ ಸೋಷಿಯಲ್ ಬೇಸಿಸ್. ಬಂತು ನೋಡಿ ಸ್ವಾಮಿ. ಮತ್ತೆ ಇನ್ನೊಂದು ಬರುತ್ತೆ, ಏನಪ್ಪಾ ಅಂದರೆ
ಇದೇ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ 389 ಜನ ಇದ್ರಲ್ಲ, ಅವ್ರ ಸಂಖ್ಯೆ 299 ಇಳಿಯುತ್ತೆ. ಯಾವಾಗಪ್ಪ ಅಂತಂದ್ರೆ ಇವರು ಪಾರ್ಟಿಷನ್ ಆದ ನಂತರ ಮುಸ್ಲಿಂ ಲೀಗಲ್ಲಿ ಇದ್ದಂಥ ಕೆಲವೊಂದು ಜನರು ಅಲ್ಲಿಂದ ಬಿಟ್ಟು ಹೋಗ್ತಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ ಮತ್ತೆ ಎಲ್ಲಿ ಬರುತ್ತೆ, ಫಸ್ಟ್ ಮೀಟಿಂಗ್ 9 ಡಿಸೆಂಬರ್ 1946, ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ 26 ನವೆಂಬರ್ 1949, ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್ 26 ಜಾನ್ 1950, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮೆಂಬರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ನೋಡಿ ಸ್ವಾಮಿ, ಇವರಿಬ್ಬರಾಳು ಕೂಡ HYT. ನೆಕ್ಸ್ಟ್ ಬರುತ್ತೆ, ಇವತ್ತಿನ ಕ್ಲಾಸಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ, ತಿಳ್ಕೊಳ್ಳಿ. ನೋಡಿ ಕ್ರಿಪ್ಸ್ ಮಿಷನ್ ಪ್ಲಾನ್ ಬಂತು. ಯಾಕೆ ಅಂತಂದರೆ ಇದು IAS ಕ್ವಶನ್ ಬಂದಿದೆ, ಹಂಗಾಗಿ ನಾನು ಬರ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು UPSCಗೆ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ. ನೋಡಿ PC ಆಗಲಿ DC ಆಗಲಿ ಥೀಮು ಸೇಮೇನೆ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ವಾಸ್ ಪ್ರಾವಿಷನಲ್ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಬಿಫೋರ್ ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಟುಕ್ ಓವರ್. ಅವ್ರ ಅಧಿಕಾರನ ತಗೊಳ್ಳೋದಕ್ಕೂ ಮುಂಚೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ತಾತ್ಕಾಲಿಕ ಅಧ್ಯಕ್ಷರು ಆಗಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. UPSCಲಿ ಬಂದಿದೆ, PYQ ಇಂದನೇ ಕ್ವಶನ್ಸು ಬರುತ್ತೆ. ನೋಡಿ CAPF ಅಲ್ಲೂ ಬಂದಿದೆ, ರಾಜೇಂದ್ರ ಪ್ರಸಾದ್ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ಮತ್ತೆ ಸ್ವಾಮಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಕ ಬಂತು. ನೋಡಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಕಮಿಟೀಸ್ ಆನ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ಇಲ್ಲಿ ನೋಡಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು ಅಂತ ಹೇಳ್ತೀನಿ. ನೆಹರು ಫಸ್ಟ್ ಪ್ರಿಫರೆನ್ಸ್. ಯಾರಿಗೆ? ಡಾಕ್ಟರ್ BR ಅಂಬೇಡ್ಕರ್ದು ಗೊತ್ತಾಗುತ್ತೆ ಬಿಡಿ ನಿಮಗೆ, ಎಲ್ಲಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್. ಇಲ್ಲಿ ನೋಡಿ ಡ್ರಾಫ್ಟಿಂಗ್ ಕಮಿಟಿ ನಿಮ್ಗೆ 100% ಗೊತ್ತಿರುತ್ತೆ. ಅದಾದ ನಂತರ ನೆಹರು ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಇವ್ರನ್ನ ಕಂಠಪಟ್ಟ ಹಾಕೊಳ್ಳಿ. ಸೆಕೆಂಡ್ ಪ್ರಿಫರೆನ್ಸ್ ಯಾರಿಗಪ್ಪ ಅಂತಂದರೆ, ಸೆಕೆಂಡ್ ಪ್ರಿಫರೆನ್ಸ್ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಕೊಡಿ. ರಾಜೇಂದ್ರ ಪ್ರಸಾದ್ ಸೆಕೆಂಡ್ ಪ್ರಿಫರೆನ್ಸ್, ಇವ್ರನ್ನೂ ಕಂಠಪಟ್ಟ ಹಾಕೊಳ್ಳಿ. ನೆಕ್ಸ್ಟು ಸರ್ದಾರ್ ಪಟೇಲ್, ಇವರು ಥರ್ಡ್ ಪ್ರಿಫರೆನ್ಸ್. ಯಾಕೆ ಅಂತಂದರೆ ಇವ್ರ ವೈಸೇನೆ ಬರುತ್ತೆ, ಹಿಂಗೇ ಬರ್ತಾ ಹೋಗುತ್ತೆ ಕ್ವಶನ್ಸು. ಈಗ ಒಂದ್ಸಲ ಬ್ರೀಫ್ ಮಾಡೋಣ. ಎಲ್ಲಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಬೇಕಾಗಿರೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ವಿಡಿಯೋ ಲೆಂತ್ ಆದರೂ ನೋಡೋದಿಲ್ಲ, ಅದು ಸಮಸ್ಯೆನೇ ನಿಮ್ಮದು. ಏನಪ್ಪ ಇಲ್ಲಿ ಏನೇನಾಯಿತು ಅಂತ ಬ್ರೀಫಾಗಿ ಹಂಗೆ ಒಂದೇ ಸಲ ಟಪ ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ. ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಬಂತು 1946. ಕ್ಯಾಬಿನೆಟ್ ಮಿಷನ್ ಪ್ಲಾನ್, 1 ಮೆಂಬರ್ ಪರ್ 1 ಲಕ್ಷ ಜನಕ್ಕೆ 1 ಮೆಂಬರ್ ಇದ್ರು. 389 ಜನ ಆಯ್ಕೆ ಆಯ್ತಾರೆ. ಬ್ರಿಟಿಷ್ ಪ್ರಾವಿನ್ಸಸ್ ಇಂದ 296, ಪ್ರಿನ್ಸ್ಲಿ ಸ್ಟೇಟ್ ಇಂದ 93. ಇದರಲ್ಲಿ ವುಮೆನೂ ಕೂಡ ಇದ್ರು. ಮತ್ತೆ ಇದರಿಂದ ರಾಜರು ಆಯ್ಕೆ ಮಾಡಿದ್ದು ನಾಮಿನೇಟೆಡ್, ಬ್ರಿಟಿಷ್ ಪ್ರಾವಿನ್ಸಸ್ ಆಯ್ಕೆ ಮಾಡಿದ್ದು ಇಂಡೈರೆಕ್ಟ್ ಎಲೆಕ್ಷನ್ ಮೂಲಕ. ಇದು ನಾಟ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ. ಅದಾದ ನಂತರ ಇದು ಕ್ಯಾಬಿನೆಟ್ ಮಿಷನ್, ಇದು ಮಲ್ಟಿ ಪಾರ್ಟಿ ಬಾಡಿ ಆಗಿರುತ್ತೆ. ಅದಾದ ನಂತರ ಪ್ರಾವಿಷನಲ್ ಲೆಗಿಸ್ಲೇಟಿವ್ ಅಸೆಂಬ್ಲಿಲಿ ಇಂಡೈರೆಕ್ಟ್ ಆಗಿ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. 8 ಮೇಜರ್ ಕಮಿಟೀಸ್ ಇದ್ದು, ಆಲ್ರೆಡಿ ಹೇಳಿದ್ದೀನಿ. ಇವರು ಈ ಥರ ಎಲ್ಲಾನು ಕೂಡ ಅಡಾಪ್ಟ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ಯಾವತ್ತು ಯಾವ್ದನ್ನ ಅಡಾಪ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಇಂಪಾರ್ಟೆಂಟ್. ನ್ಯಾಷನಲ್ ಸಾಗ್, ನ್ಯಾಷನಲ್ ಅನಿಮಲ್, ನ್ಯಾಷನಲ್ ಅಕ್ವಿಟಿಕ್ ಅನಿಮಲ್, ನ್ಯಾಷನಲ್ ಆ್ಯಂಥಮ್, ಪ್ರತಿಯೊಂದನ್ನು ಇಂಪಾರ್ಟೆಂಟ್. ಅದ್ರ ರಿಲೇಟೆಡ್ ಕ್ವಶನ್ ಕೇಳಿದ್ದೀನಿ, ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ HC ಮುಖರ್ಜಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಅದಾದ ನಂತರ ಮುಸ್ಲಿಂ ಲೀಗು ಫಸ್ಟ್ ಇದನ್ನ ಬಾಯ್ಕಾಟ್ ಮಾಡಿದ್ರು. ಇದರ ಮೊದಲನ ಇದು ಯಾವಾಗ ನಡೀತಪ್ಪ ಅಂತಂದ್ರೆ 9th ಡಿಸೆಂಬರ್ 1946. BN ರಾವ್ ಇದ್ರದ್ದು ಅಡ್ವೈಸರ್ ಆಗಿದ್ರು ಅನ್ನೋದು ಗೊತ್ತಿರಬೇಕು. ಯಾಕೆ ಅಂತಂದ್ರೆ ಇವರು ನಮ್ಮ ಕರ್ನಾಟಕದವರು. ಇಷ್ಟು ಗೊತ್ತಿದ್ರೆ ಸಾಕು, ಇದು ಸಫಿಷಿಯೆಂಟ್. ನನ್ನ PDF ಇನ್ನೊಂದ್ಸಲ ಓದ್ಬಿಟ್ರೆ ನೀವು ಮುಗೀತಷ್ಟೇ, ಏನು ತಲೆ ಕೆಡಿಸ್ಕೊಂಡು ಅವ್ನು ಎಷ್ಟಾರು ಡೆಪ್ತ್ ಕೇಳ್ಕೊಳ್ಳಿ, ನೀವು ಆನ್ಸರ್ ಮಾಡ್ತೀರ ಅಷ್ಟೇ. ನೋಡಿ ನಿಮ್ಮ PC ಕ್ವಶನ್, ಡೈರೆಕ್ಟ್ ಕ್ವಶನ್. ಈ ಕಮಿಟೀಸ್ನ ಕಂಠಪಟ ಹಾಕ್ಬಿಡಿ, ಯಾಕೆಂದ್ರೆ ಬರ್ತವೆ. ಈಗ ಬನ್ನಿ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರು? ಜವಾಹರ್ಲಾಲ್ ನೆಹರು. MPSC ಕೇಳ್ತಾರೆ, ಈ ಚೇರ್ಡ್ ದ ಪ್ಲಾನಿಂಗ್ ಕಮಿಷನ್ ಬಿಫೋರ್ ಆ್ಯಂಡ್ ಆಫ್ಟರ್ ಇಂಡಿಪೆಂಡೆಂಟ್. ಎಸ್, ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್. ಆ್ಯಂಡ್ ಅಂದರೆ 1938 ಟೈಮಲ್ಲೂ ಒಂದು ಪ್ಲಾನಿಂಗ್ ಕಮಿಷನ್ ಬಂದಿರುತ್ತೆ, ಅದ್ರದ್ದು ಚೇರ್ಡ್ ಆಗಿರ್ತಾರೆ. ಅದಾದ ನಂತರ ಪ್ಲಾನ್ ಮಾಡ್ತಾರೆ ನೋಡಿ, ಫಸ್ಟು ಸಾರ್ವತ್ರಿಕ 5 years ಪ್ಲಾನು, ಅದ್ರದ್ದು ಕೂಡ ಇವರೇ ಚೇರ್ ಆಗಿರ್ತಾರೆ ಫಸ್ಟ್ ಟೈಮ್. ಅದಕ್ಕೆ ಈ ಸ್ಟೇಟ್ಮೆಂಟು ರೈಟ್. ಅದಾದ ನಂತರ ಈ ಪ್ರಿಸೈಡೆಡ್ ಓವರ್ ದ ಮೆನಿ ಸೆಷನ್ಸ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್. ಯಾವ ರೀತಿನಪ್ಪ ಅಂದರೆ 34th ಆ್ಯನ್ಯುವಲ್ ಸೆಷನ್ ಆಫ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ವಾಸ್ ಹೆಲ್ಡ್ ಇನ್ ಡೆಲ್ಲಿ 3-8 January 1947 ವಿತ್ ಪಂಡಿತ್ ಜವಾಹರ್ಲಾಲ್ ನೆಹರು ಜನರಲ್ ಪ್ರೆಸಿಡೆಂಟ್. ನೋಡಿ ಸ್ವಾಮಿ, ಜವಾಹರ್ಲಾಲ್ ನೆಹರುನ ಮೇಲೆ ಓದಿರ್ತೀರ, ಅವ್ರು HYT ಅನ್ನೋದು ಗೊತ್ತಾಗೋದೇನೆ ಕಷ್ಟ. ಅವ್ರು ಈ ಥರ ಯಾವುದೋ ಒಂದು ಸೆಷನ್ ಆಗಿದೆ, ಅದಕ್ಕೆ ಇವ್ರು ಅಧ್ಯಕ್ಷತೆನ ವಹಿಸಿದ್ರು ಅಂತ ನಿಜವಾಗ್ಲೂ ಬುಕ್ಕಲ್ಲಿ ಓದಿರ್ತೀರ? ಸಾಧ್ಯನೇ ಇಲ್ಲ. PYQ ಬಂದಿದೆ, ಓದ್ಕೊಳ್ಳಿ. ಅದಾದಮೇಲೆ ಇವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಫೇಮಸ್ ಸ್ಟೇಟ್ಮೆಂಟ್, ಅದನ್ನೇ ಕೇಳ್ತಾರೆ ನೋಡಿ. ಐ ಫೀಲ್ ಲೈಕ್, ಒಂದು ಸೆಕೆಂಡ್ ಜೂಮ್ ಮಾಡ್ಕೊಂಡ್ಬಿಡ್ತೀನಿ, ನಿಮಗೆ ಕಾಣಿಸ್ತೀರಾ?
I feel like an exile in the West, but sometimes I feel I am an outsider, even my own country felt. ಅಂದ್ರೆ ನಾನು ಪಾಶ್ಚಿಮಾತ್ಯದಲ್ಲಿ ದೇಶಭ್ರಷ್ಟನಂತೆ ಭಾಸವಾಗುತ್ತೇನೆ, ಆದರೆ ಕೆಲವೊಮ್ಮೆ ನಾನು ಸ್ವಂತ ದೇಶದಲ್ಲಿಯೂ ನಾನು ಹೊರಗಿನವನಂತೆ ನನಗೆ ಅನಿಸುತ್ತದೆ. ಅವ್ರಿಗೆ ಅನಿಸ್ತದೆ ಅಂತಂದ್ರೆ ಬೇರೆ ದೇಶಕ್ಕೆ ಹೋದ್ರೆ ದೇಶಭ್ರಷ್ಟನಾದ್ರೆ ನನ್ನ ದೇಶದಲ್ಲೇ ನಾನು ನಮ್ಮ ದೇಶದವನೇ ಅಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ದ ನೆಹರು ರಿಪೋರ್ಟ್ ವೆರಿ ಇಂಪಾರ್ಟೆಂಟ್ ರೀ, ಫಂಡಮೆಂಟಲ್ ರೈಟಿಗೆ ಲಿಂಕ್ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಬರುತ್ತೆ ಇನ್ನೊಂದು 5-6 ಕ್ಲಾಸ್ ಆದಮೇಲೆ. ಇದನ್ನು ನೆಹರು ಅವರು ಮಾಡಿದ್ರು ಅಂತ ಹೇಳಿದೆ, ರಾಂಗ್. ಯಾಕೆ ಅಂತಂದರೆ ಮೋತಿಲಾಲ್ ನೆಹರು ಇವರ ತಂದೆಯವರು ಮಾಡಿದ್ದದನ್ನು, ಹಂಗಾಗಿ ನೋಡಿ ರೈಟ್ ಮಾಡಿದ್ದೀನಿ ನಾನು ಈ ಸ್ಟೇಟ್ಮೆಂಟ್. ಈ ಥರ ಮಾಡ್ತಾ ಹೋಗ್ತೀನಿ ನಾನು. ಅದಕ್ಕೆ ದಯವಿಟ್ಟು ಕ್ಲಾಸಸ್ನ ನೋಡಿ, ದಯವಿಟ್ಟು ಒಂದು ಲೈಕ್ನ ಮಾಡಿ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತಂದರೆ. ಜವಾಹರ್ಲಾಲ್ ನೆಹರು ಮೇಲೆ ಬರುತ್ತೆ. ಜವಾಹರ್ಲಾಲ್ ನೆಹರು ಡ್ಯೂರಿಂಗ್ ದ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಬಿಕಮ್ ದ ಪ್ರೆಸಿಡೆಂಟ್, ಗೊತ್ತಾಯ್ತಾ. ಆಮೇಲೆ ಇವ್ರ ಬುಕ್ಸ್ಗಳು ಬರ್ತಾ ಹೋಗುತ್ತೆ, ಇವ್ರ ಬುಕ್ಸ್ ಮೇಲೇ ಜಾಸ್ತಿ ಕ್ವಶನ್ಸ್ ಬಂದಿರೋದು ನೋಡಿ. SSL ಕೇಳ್ತಾನೆ ಎ ಬಂಚಸ್ ಆಫ್ ಓಲ್ಡ್ ಲೆಟರ್ಸ್, ಜವಾಹರ್ಲಾಲ್ ನೆಹರು ಅವ್ರು ಬರೆದಿದ್ದಾರೆ. ಅದಾದ ನಂತರ ಬರುತ್ತೆ ನೋಡ್ರಿ, ಆಫ್ಟರ್ ದ ರಾಸ್ಟಿಕಲ್ಟಿನ್ ಈಸ್ ರೈಸಿಂಗ್ ದೇರ್ ಹೆಡ್ಸ್ ನೋಡಿಲಿ, ಪ್ರತಿಭಟನಾ ಪ್ರವೃತ್ತಿಗಳು ತಲೆ ಎತ್ತುತ್ತಿವೆ ಅಂತ ಹೇಳೋದು ಒಂದು ಸ್ಟೇಟ್ಮೆಂಟ್ ಯಾರಪ್ಪ ಕೊಟ್ಟಿದ್ದು ಅಂದರೆ ಇದೇ ಜವಾಹರ್ಲಾಲ್ ನೆಹರು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಾದ ನಂತರ PYQ ಬರುತ್ತೆ. ದ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಡಾಪ್ಟೆಡ್ ದ ನೆಹರು ಇಟ್ಸ್ ಚೇರ್ಮನ್ ಇನ್ 1950. ಆಲ್ರೆಡಿ ಬಂದಿತ್ತು ಈ ಕ್ವಶನ್ MPSC 2013 ಇಲ್ಲೂ ಕ್ವಶನ್ ಬಂದಿದೆ. ನೆಹರು ವಿಸಿಟೆಡ್ ಚೈನಾ 1954, ಸೈನ್ ಹಿಡಿದ ಪಂಚಶೀಲ ಟ್ರೀಟಿ. ನೋಡ್ರಿ ಇದು HYT. ಇದ್ರ ಮೇಲೆ ಒಂದು 5-6 ಲೈನ್ ಬರ್ಕೊಳ್ಳಿ, ಎಲ್ಲರೂ ಇನ್ಫಾರ್ಮೇಷನ್ನ ಸರ್ಚ್ ಮಾಡಿಬಿಟ್ಟು ಇಲ್ಲ PYQ ಆ್ಯಂಗಲಿಂದ ಚೆಕ್ ಮಾಡಿ ನೋಡಿ. ಅದಾದ ನಂತರ ನೆಹರು ಫಾಟ್ ದೇರ್ ಜನರಲ್ ಎಲೆಕ್ಷನ್. ಎಸ್, ಅಂದರೆ ನೆಹರು ಅವರು 3 ಸಾರ್ವತ್ರಿಕ ಚುನಾವಣೆಗಳಲ್ಲಿ ಹೊರಡಿದರು. ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಯಾರ ಅಂಡರಲ್ಲಿ? ಇದೇ ನೆಹರು ಅವರ ಅಂಡರಲ್ಲಿ. ಅದೇ ಟೈಮಲ್ಲಿ ನಡೆದಿದ್ದು ಯಾವಾಗ? 1951 ಮತ್ತು 52. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಅಂದರೆ 21 ವರ್ಷ ದಾಟಿದ ಪ್ರತಿಯೊಬ್ಬರೂ ಕೂಡ ಮತದಾನ ಮಾಡ್ಬೋದು. ಕ್ಯಾಸ್ಟು, ಇನ್ಕಮ್ಮು ಅವ್ರದ್ದು ಏನೂ ಇಲ್ಲ, ಮಾಡ್ಬೋದು ಅಷ್ಟೇ. ಫಸ್ಟ್ ಟೈಮ್ ಆಗಿದೆ ಇಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಾದ ನಂತರ ಇನ್ 1952 ಫಸ್ಟ್ 5 IITs ಸೆಟಪ್. IITs ಅನ್ನೋದು ಕೇಳಿದ್ರು ಎಲ್ಲೋ ಗೊತ್ತಿಲ್ಲ, ಅದನ್ನು ಕೂಡ ಇದ್ದಾವೆ ಇಂಡಿಯಾದಲ್ಲಿ. ಬಾಂಬೆ IIT, NIT, ಸೂರತ್ ಕಲ್, ಆ ಥರ IITಗಳು ಸೆಟಪ್ ಆಗಿದ್ದು ಇವ್ರ ಅಂಡರಲ್ಲಿ. ಫಸ್ಟ್ 5 ಅನ್ನೋದು ಗೊತ್ತಿರಬೇಕು. ನೇಪಾಳ ಜೊತೆ ಟ್ರೀಟಿ ಮಾಡ್ತಾರೆ 1950, ಗೊತ್ತಿರಲಿ. ಅದಾದ ನಂತರ ನೆಹರು ಲೀಡರ್ಶಿಪ್ ಇಂಡಿಯಾ ಕಂಡಕ್ಟೆಡ್ ಇಟ್ ಫಸ್ಟ್ ಜನರಲ್ ಎಲೆಕ್ಷನ್, ನಿಮ್ಗೆ ಆಲ್ರೆಡಿ ಗೊತ್ತು. ನೆಹರು ಡಿಸ್ಕವರಿ ಆಫ್ ಇಂಡಿಯಾ, ಬೆಸ್ಟ್ ಸೈನ್ಸ್, ನ್ಯಾಷನಲಿಸ್ಟ್ ರೆಸ್ಪಾನ್ಸ್ ಟು ಕೊಲೋನಿಯಲ್ ಎಪಿಸ್ಟಾಗಮಿ, ಅಂದರೆ ವಸಾಹತು ಜಾಮೀಮಾಂಸೆಗೆ ರಾಷ್ಟ್ರೀಯವಾದಿ ಪ್ರಕ್ರಿಯೆ. ಈ ಥರ ಸ್ಟೇಟ್ಮೆಂಟ್ಗಳು ಬರುತ್ತೆ, ಯಾರು ಹೇಳಿದ್ರು ಅಂತ. ಟುವರ್ಡ್ಸ್ ಫ್ರೀಡಮ್ ಅನ್ನೋ ಬುಕ್ ಬರ್ದಿದ್ದು ಕೂಡ ಇವರೇನೆ. ಅದಾದ ನಂತರ ಹೇಳ್ತಾರೆ ನೋಡಿ, ನೆಹರು ಬಿಲೀವ್ ಇನ್ ಸೈಂಟಿಫಿಕ್ ಅಪ್ರೋಚ್ ಆ್ಯಂಡ್ ನೋಡಿ ಇನ್ನೊಂದು ಹೇಳ್ತಾರೆ, ಅಕಾರ್ಡಿಂಗ್ ಟು ಹಿಮ್ ಸೈಂಟಿಫಿಕ್ ಮೆಥಡ್ ರೀಸನ್ ಬೇಸ್ಡ್ ಆನ್ ಎಫರ್ಟ್ ಆ್ಯಂಡ್ ಸೈಂಟಿಫಿಕ್ ಅಪ್ರೋಚ್ ಇಸ್ ದ ವೇ ಆಫ್ ಲೈಫ್. ಸೈಂಟಿಫಿಕ್ ಅಪ್ರೋಚ್ನ ಇವ್ರು ಬಿಲೀವ್ ಮಾಡೋದ್ರ ಜೊತೆಗೆ ಸೈಂಟಿಫಿಕ್ ಅಪ್ರೋಚ್ ಮೂಲಕನೇ ನಮ್ಮದು ವೇ ಆಫ್ ಲೈಫ್, ನಮ್ಮ ಜೀವನ ಇರಬೇಕು ಅಂತ ಯಾರು ಹೇಳಿದ್ರಪ್ಪ ಅಂತಂದರೆ ಜವಾಹರ್ಲಾಲ್ ನೆಹರು. ನೋಡಿ ಬುಕ್ಸ್ ಬರುತ್ತೆ, ಟುವರ್ಡ್ಸ್ ಫ್ರೀಡಮ್ ಜವಾಹರ್ಲಾಲ್ ನೆಹರು ಅವ್ರು ಬರ್ತಾರೆ. ಇಂಡಿವಿಜುವಲ್ ಸತ್ಯಾಗ್ರಹ ವಿನೋಬಾ ಭಾವೆ ಅವ್ರು ಬಿಟ್ರೆ ಸೆಕೆಂಡ್ ನೆಹರು ಅನ್ನೋದು ಗೊತ್ತಿರಬೇಕು. ಬಂತು ನೋಡಿ, ಇದು ಇಂಪಾರ್ಟೆಂಟ್. ನಾನ್ ಅಲೈನ್ ಮೂಮೆಂಟ್ ನೋಡಿ ಸ್ವಾಮಿ, ನಾವು ಪೋಸ್ಟ್ ಇಂಡಿಪೆಂಡೆಂಟ್ನ ಓದ್ತಾ ಇದ್ದೀವಿ, ನೆಹರು ಅವ್ರ ಬಗ್ಗೆ ಓದ್ತಾ ಇದ್ದೀವಿ, ಪೊಲಿಟಿನ ಓದ್ತಾ ಇದ್ದೀವಿ. ಇದು ಕ್ವಶನ್ ಪೇಪರಿಗಿರೋ ತಾಕತ್ತು, ಗಮ್ಮತ್ತು, ಗತ್ತು ಏನಾದರೂ ಅಂದ್ಕೊಳ್ಳಿ ನೀವು. ಹೆಂಗೆ ಅಂತಂತೀನಿ, ನಾನ್ ಅಲೈನ್ ಮೂಮೆಂಟ್, ಅಲಿಪ್ತ ನೀತಿ ವೆರಿ ಇಂಪಾರ್ಟೆಂಟ್. ಇಂಡಿಯಾಗೆ ಗ್ಲೋಬಲ್ ಲೆವೆಲಲ್ಲಿ ಹೆಸರು ತಂದುಕೊಟ್ಟಿದ್ದೇನೆ ಈ ಅಲಿಪ್ತ ನೀತಿಯ ಮುಖಾಂತರ. ಯಾವ ರೀತಿನಪ್ಪ ಅಂತಂದರೆ, ಇಂಡಿಯಾ ಗಾಟ್ ಗ್ಲೋಬಲ್ ಸ್ಟೇಟಸ್ ಡ್ಯೂ ದಿಸ್ ಪಾಲಿಸಿ. ಈ ಒಂದು ಗ್ಲೋಬಲ್ ಸ್ಟೇಟಸ್ ಗ್ಲೋಬಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗಿದ್ದು. ನಾವು ಅವ್ರ ಕಡೆಗೂ ಹೋಗಲ್ಲ, ಇವ್ರ ಕಡೆಗೂ ಹೋಗಲ್ಲ, ನಾವು ಸ್ತಬ್ಧವಾಗಿ ಸೈಲೆಂಟ್ ಆಗಿರ್ತೀವಿ ಅಂತ. ಯಾವ ಟೈಮಲ್ಲಿ? ರಷ್ಯಾ ಮತ್ತು ಅಮೇರಿಕಾ ಕಿತ್ತಾಡುವಂಥ ಟೈಮಲ್ಲಿ, ಶೀತಲ ಸಮರ ಟೈಮಲ್ಲಿ ಇದನ್ನು ಮಾಡಿದ್ದು. ಧೈರ್ಯ ಬೇಕು. ಆ ಟೈಮಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂದಿದೆ, ನಾವು ಯಾರ ಕಡೆಗೂ ಸೇರಲ್ಲ ಅಂತ ಹೇಳೋದಕ್ಕೂ. ಈ ಸ್ಟುಡ್ ಫಾರ್ ನಾನ್ ಅಲೈನ್ ಮೂಮೆಂಟ್ ಅಂದರೆ ಎಕ್ಸೆಪ್ಟ್ ಚೈನಾ ಆಲ್ ನೈಬರ್, ಅಂದರೆ ಚೈನಾನೊಂದು ಬಿಟ್ಟು ನಮ್ಮ ಸುತ್ತಮುತ್ತಲಿನ ದೇಶಗಳು ಪ್ರತಿಯೊಂದನ್ನು ಕೂಡ ಇದರಲ್ಲಿದ್ದಾವೆ ಅನ್ನೋದು ಗೊತ್ತಿರಬೇಕು. ಅಟ್ ಪ್ರೆಸೆಂಟ್ 120 ಮೆಂಬರ್ ಕಂಟ್ರಿಗಳಿದ್ದಾವೆ. ಫಸ್ಟ್ ಸಮಿಟ್ ಆನ್ ನಾನ್ ಅಲೈನ್ ಮೂಮೆಂಟ್ ನೇಷನಲಿಸ್ಟ್ ಹೆಲ್ಡ್ ಆನ್ ಕಾನ್ಫರೆನ್ಸ್ ಬೆಲ್ಗೇರೆ ಕಾನ್ಫರೆನ್ಸ್ 1961 ಅಂತ ಗೊತ್ತಿದ್ರೆ ಸಾಕು. ಇಷ್ಟೇ ಹೇಳೋದು ಸ್ವಾಮಿ, ಜಾಸ್ತಿ ಇದೆ ಯಾವ ಬುಕ್ಕು ಅಂತೆಲ್ಲ ನೋಡ್ಕೊಳ್ಳಿ. ಅದಾದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಹೋಗೋದಕ್ಕೂ ಮುಂಚೆ ನೆಹರು ಅವ್ರ ಬಗ್ಗೆ ಹೇಳ್ತೀನಿ. ನಾನ್ ಅಲೈನ್ ಮೂಮೆಂಟ್ ಗೊತ್ತಿರಲಿ, ಅವ್ರು ಯಾವ್ಯಾವ ಬುಕ್ಸ್ನ ಬರೆದಿದ್ದಾರೆ ಗೊತ್ತಿರಲಿ, ಅವರು ಯಾವ್ದ್ಯಾವುದು ಇದಕ್ಕೆ ಚೇರ್ಪರ್ಸನ್ ಆಗಿದ್ದಾರೆ ಅನ್ನೋದು ಗೊತ್ತಿರಲಿ. ಅದಾದ ನಂತರ
ಅವರು ಸೈಂಟಿಫಿಕ್ ಅಪ್ರೋಚ್ನ ಬಿಲೀವ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಿರಲಿ. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಕೂಡ ಇವರೇ ಮಾಡಿದ್ದು. ಅಂದರೆ ಈಗ ಪ್ರೆಸೆಂಟ್ ಇವ್ರದ್ದು ಪ್ರಿಯಾಂಬಲ್ ಏನಿದೆಯಲ್ಲ ಅದಕ್ಕೆ ಇವರಿಂದಾನೇ ಇನ್ಸ್ಪೈರ್ ಆಗಿರೋದು ಅನ್ನೋದನ್ನು ಕೂಡ ಗೊತ್ತಿರಲಿ. ಇಷ್ಟು ಗೊತ್ತಿದ್ರೆ ನೆಹರು ಅವ್ರ ಮೇಲೆ ಏನೇ ಕ್ವಶನ್ ಬಂದ್ರು ಕೂಡ ಡೀಲ್ ಮಾಡ್ತೀರಾ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪಂಚಶೀಲ ಟ್ರೀಟಿ, ಅಲಿಪ್ತ ನೀತಿ, ಆಬ್ಜೆಕ್ಟಿವ್ ರೆಸೊಲ್ಯೂಷನ್, ಅವ್ರು ಬರೆದಿರುವಂಥ ಬುಕ್ಸ್ಗಳು HYT ನೋಡ್ಕೊಳ್ಳಿ. ಅದ್ರ ಮೇಲೇನೆ ಕ್ವಶನ್ಸ್ ಬರುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇವ್ರ ಬಗ್ಗೆ ಏನು ಜಾಸ್ತಿ ಇಲ್ಲ. ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ, ಬಿಸ್ಮಾರ್ಕ್ ಆಫ್ ಇಂಡಿಯಾ ಅಂತಾನೂ ಕೂಡ ಕರೀತಾರೆ ಅನ್ನೋದು ಗೊತ್ತಿರಲಿ. ಸರ್ದಾರ್ ಪಟೇಲ್ ವಾಸ್ ಬಾರ್ನ್ ಎಟ್ ಗುಜರಾತ್, ನೋಯ್ಡಾ ಅನ್ನೋದು ಗೊತ್ತಿರಲಿ. ಗುಜರಾತ್ ಅಲ್ಲಿ ಬಾರ್ನ್ ಆದ್ರೆ ಅಷ್ಟೇ ಸಾಕು. ಈ ವಾಸ್ ರೆಕಗ್ನೈಸ್ಡ್ ಆಸ್ ಸರ್ದಾರ್. ಬಾರ್ಡೋಲಿ ಸತ್ಯಾಗ್ರಹದಿಂದ ಸರ್ದಾರ್ ಅನ್ನೋ ಒಂದು ಬಿರುದು ಬರುತ್ತೆ. ನಾಟ್, ಇಲ್ಲಿ ನೋಡಿ ರಾಂಗ್ ಕೊಟ್ಟಿದ್ದ, ನಾಟ್ ಕೇಡಾ ಸತ್ಯಾಗ್ರಹದಿಂದ ಅಲ್ಲ. ಸರ್ದಾರ್ ಪಟೇಲ್ ವಾಸ್ ದ ಫಸ್ಟ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್. ವೆರಿ ಇಂಪಾರ್ಟೆಂಟ್, ಇದೊಂದು ಗೊತ್ತಿರಲಿ. 1947 ಇಂದ 1950 ಬಿಸ್ಮಾರ್ಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದಾದ್ಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ವ್ಡ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಇನ್ 1931. ಒನ್ ಲೈನ್ SSC GD ಕೇಳಿರೋದು. ಅದಾದ ನಂತರ ಈ ಫಸ್ಟ್ ಮೀಟಿಂಗ್ ಗಾಂಧಿ ಎಟ್ ಗೋದಾಹರ್. ನೋಡಿ ಸ್ವಾಮಿ, ಜಿ ಬಾಸ್, ಆ ಬಾಸ್ ಈ ಬಾಸ್ ಯಾವ ಬಾಸು ಇಲ್ಲ. ಕಾಂಪಿಟೇಟಿವ್ ಓದೋರಿಗೆ ಜಿ ಬಾಸ್ ಒಬ್ರೇನೆ, ಅವರು ಗಾಂಧೀಜಿ ಬಾಸ್. ಡೈರೆಕ್ಟ್ ಆರ್ ಇಂಡೈರೆಕ್ಟ್ 1 or 2 ಕ್ವಶನ್ ಬಂದೇ ಬರುತ್ತೆ. ಜಿ ಬಾಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಜಿ ಬಾಸ್ನ PYQ ಆ್ಯಂಗಲ್ ಇಂದ ಓದ್ಕೊಳ್ಳಿ. ನೋಡಿ ಇಲ್ಲಿಗೂ ಬರ್ತಾರೆ. ಈ ಸ್ವಾಮಿ ಯಾರ್ಯಾರಿಗೆ ಇನ್ಸ್ಪೈರ್ ಮಾಡಿದಾರಪ್ಪ? ಸರ್ದಾರ್ ಪಟೇಲ್ರಿಗೆ ಇನ್ಸ್ಪೈರ್ ಮಾಡಿದ್ದಾರೆ. ಈ ಕಾರ್ಡ್ ಆಲ್ಸೋ ಯೂನಿಫಿಕೇಶನ್ ಆಫ್, ಇದು ಗೊತ್ತಾಗುತ್ತೆ ಬಿಡ್ರಿ. ಡ್ಯೂರಿಂಗ್ ದ ದಂಡಿ ಸತ್ಯಾಗ್ರಹ ಈ ವಾಸ್ ಅರೆಸ್ಟೆಡ್ ಫ್ರಮ್ ಅರೆಸ್ಟ್ ಆಗಿದ್ರು ದಂಡಿಲಿ ಅನ್ನೋದು ಗೊತ್ತಿರಬೇಕು. ಇದೇ ಸರ್ದಾರ್ ಪಟೇಲ್ ಎಲೆಕ್ಟೆಡ್ ಅಹಮದಾಬಾದ್ ಮುನ್ಸಿಪಾಲಿಟಿ. ನೋಡಿ ಯಾವ ತರ ಬಂದಿದೆ, ಮುನ್ಸಿಪಾಲಿಟಿಗೆ ಯಾವಾಗ ಎಲೆಕ್ಟ್ ಆಗಿದ್ರು ಅಂತ ಕೇಳಿದ್ದಾರೆ. ಇವನ್ನ ಡೆಪ್ತ್ ಇವು ಯಾವ ಬುಕ್ಕಲ್ಲೂ ಕೊಟ್ಟಿರ್ತಾರೆ PYQ ನಲ್ಲಿ. ನಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಎಲ್ಲ ಬಂದಾಗ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ನಾನು ಒಪ್ಕೋತೀನಿ. ಬಟ್ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಬಂದಿದಾಗ ನೀವು ನಿಮ್ಮ ಬುಕ್ ನಲ್ಲಿ ಬರ್ಕೊಬೇಕಾಗಿರೋದು ನಿಮ್ಮ ಕರ್ತವ್ಯ. MPSC ಬಂದಿದೆ ನೋಡ್ಕೊಳ್ಳಿ. ಇದನ್ನ ಇನ್ನೂ ಒಂಥರ ಕೇಳ್ತಾನೆ. ಅವ್ರದ್ದೊಂದು ಸ್ಟ್ಯಾಚು ಇದೆಯಲ್ಲಪ್ಪ ಗುಜರಾತ್ನಲ್ಲಿ, ಆ ಸ್ಟ್ಯಾಚುನ ನೋಡಿ ನ್ಯೂಯಾರ್ಕ್ ಅಲ್ಲಿರೋ ಸ್ಟ್ಯಾಚುಗಳಿಗೆ ಮತ್ತೆ ಚೈನಾದಲ್ಲಿರುವಂಥ ನಮ್ಮ ಸುತ್ತಮುತ್ತ ಸ್ಟ್ಯಾಚುಗಳಿಗೆ ಕಂಪೇರ್ ಮಾಡಿಬಿಟ್ಟು ಕೇಳ್ತಾನೆ. ಆ ಸ್ಟೇಟ್ಮೆಂಟ್ಸ್ಗಳು ಇಲ್ಲಿದ್ದಾವೆ, ನೋಡ್ಕೊಳ್ಳಿ, ಅರ್ಥ ಆಗುತ್ತೆ, ಅಂತ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಮತ್ತೆ ಅದೇ ಬರುತ್ತೆ ನೋಡಿ, ಬಿಸ್ಮಾರ್ಕ್ ಆಫ್ ಇಂಡಿಯಾ, ಐರನ್ ಮ್ಯಾನ್ ಆಫ್ ಇಂಡಿಯಾ, ಸರ್ದಾರ್ ವಲ್ಲಭಾಯ್ ಪಟೇಲ್, ಈ ರೀತಿನೇ ಕರಿತಾ ಇದ್ರು. ಇಷ್ಟು ಗೊತ್ತಿದ್ರೆ ಸಾಕು. ನೋಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ. ಬಿಸ್ಮಾರ್ಕ್ ಆಫ್ ಇಂಡಿಯಾ ಅಂತ ಕರೀತಾರೆ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇವರು ಕೇಡಾ ಅಲ್ಲ, ಇವರು ಯಾವುದು ಬಾರ್ಡೋಲಿ ಸತ್ಯಾಗ್ರಹದಿಂದ ಸರ್ದಾರ್ ಅನ್ನೋ ಬಿರುದು ಬಂದಿದ್ದು. ಇವರು ಗಾಂಧೀಜಿ ಅವರಿಂದ ಇನ್ಸ್ಪೈರ್ ಆಗಿದ್ದಾರೆ. ಇವರು ಫಸ್ಟ್ ಇದು ಎಂಥದ್ದು ಗೃಹ ಸಚಿವರು ಅನ್ನೋದು ನಮಗೆ ಗೊತ್ತಿರಬೇಕು. 1947 ಇಂದ 1950 ವರೆಗೆ. ಇಷ್ಟು ಗೊತ್ತಿದ್ರೆ ಸಫಿಷಿಯಂಟ್. ಮತ್ತೆ ಅವರ ಸ್ಟ್ಯಾಚುನ ಬೇರೆ ನಮ್ಮ ಏಷ್ಯಾ ಇಲ್ಲ ವರ್ಲ್ಡ್ ಲೆವೆಲ್ ಅಲ್ಲಿ ಇರುವಂತ ಸ್ಟ್ಯಾಚುಸ್ಗಳಿಗೆ ಕಂಪೇರ್ ಮಾಡ್ಬಿಟ್ಟು ಕ್ವಶನ್ ಕೇಳ್ತಾರೆ. ಯಾವಾಗ ಇನಾಗ್ರೇಟ್ ಆಯ್ತು, ಅವ್ರದ್ದು ಎಷ್ಟನೇ ಬರ್ಡೇಗೆ ಇನಾಗ್ರೇಟ್ ಆಯ್ತು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ತವೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಎಸ್, ಡಾಕ್ಟರ್ ರಾಜೇಂದ್ರ, UPSC ಸಿವಿಲ್ 2000. UPSC ಯಾವ್ಯಾವ ಕ್ವಶನ್ ಬರುತ್ತಲ್ಲ ರೀ, ಎಲ್ಲ ಕ್ವಶನ್ಸನ್ನು ಕೂಡ PC PSI ಇವೇ ಡೈರೆಕ್ಟ್ ಕ್ವಶನ್ ರೀ. ನೀವು KASಗಾದ್ರೂ ಆಗಿ ಸ್ವಾಮಿ, PSIಗಾದ್ರೂ ಆಗಿ, VAOಗಾದ್ರೂ ಆಗಿ, PC-ಗಾದ್ರೂ ಆಗಿ, ಕೇಳುವಂಥ ರೀಚಿ ಚೇಂಜೇ ಹೊರತು ಥೀಮ್ ಯಾವತ್ತೂ ಚೇಂಜ್ ಆಗೋದಿಲ್ಲ. 50 ಕ್ವಶನ್ನ ಮಾತ್ರ ಚೇಂಜ್ ಮಾಡಿ, 100 ಕ್ವಶನ್ಸ್ನ ಚೇಂಜ್ ಮಾಡಬೇಡಿ. 100 ಕ್ವಶನ್ಸ್ನ ಯಾರ ಕೈಲೂ ಸಾಲ್ವ್ ಮಾಡಿ. ABCD ಅಂತ ಯಾರು ಬೇಕಾದ್ರೂ ಮಾಡ್ತಾರೆ. ಇನ್ ಡೆಪ್ತ್, ಇದು ಯಾಕೆ ಬಂತು, ಇದು ಎಲ್ಲಿಗೆ ಬಂತು, ಇದು ಹೆಂಗೆ, ಇದು ಯಾವ ಥರ ಮಾಡಬೇಕು, ಆ ಥರ ಮಾಡೋರು ತುಂಬ ಕಡಿಮೆ. ಆ ಥರ ಮಾಡ್ತಾಯಿದ್ರೆ ಅವ್ರನ್ನ ಮಾತ್ರ ಫಾಲೋ ಮಾಡಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಿವಿಲ್ ಸರ್ವಿಸ್ 2010. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಾಟ್ ಪ್ರಿಸೈಡೆಡ್ ಮಹಾತ್ಮ ಗಾಂಧಿ ಟು ಕೇಮ್ ಟು ಚಂಪಾರಣ್ಯ ಇನ್ವೆಸ್ಟಿಗೇಟೆಡ್ ಪ್ರಾಬ್ಲಮ್ಸ್ ಪ್ರೆಸೆಂಟ್ಸ್. ಅಂದರೆ ನೋಡಿ ಏನಂತ ಕೇಳಿದ ಅಂದರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಫೋರ್ಸ್ ಮಾಡಿದ್ರು ಯಾರನ್ನ, ಜಿ ಬಾಸ್. ನೋಡ್ರಿ ಗಾಂಧೀಜಿ ಬರ್ತಾರೆ ಸ್ವಾಮಿ. ಗಾಂಧೀಜಿ ಇಲ್ದಿರೋ ಕ್ವಶನ್ ಪೇಪರ್ ಇಲ್ಲ. ದಯವಿಟ್ಟು ಗಾಂಧೀಜಿ ಅವ್ರನ್ನ ಓದ್ಕೊಳ್ಳಿ. ಜಿ ಬಾಸ್ ಯಾವ ಬಾಸ್? ಜಿ ಬಾಸ್. ಇವರೇ ಬಾಸ್ ಸ್ವಾಮಿ. ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಆಗೋರು ಇವರೇ ನಮಗೆ ಬಾಸ್. ಈ ಬಾಸ್ ಬಗ್ಗೆ ಎಲ್ಲೂ ಬಿಡ್ಬೇಕೋಬಿಡಿ. ಇವರಲ್ಲ, ಚಂಪಾರಣ್ಯಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೆಲ್ಲ ಫೋರ್ಸ್ ಮಾಡಿದ್ದು. ಪಂಡಿತ್ ರಾಜ್ಕುಮಾರ್ ಶುಕ್ಲಾ ಆ್ಯಂಡ್ ಸೆಂಟ್ ಇನ್ನೇನೋ ಇದ್ದಾರೆ, ಇವರು ಫೋರ್ಸ್ ಮಾಡಿದ್ದು ಯಾರನ್ನ, ಗಾಂಧೀಜಿಯವ್ರನ್ನ ಬರ್ಬೇಕು ಚಂಪಾರಣ್ಯಕ್ಕೆ ಅಂತ. ರಾಜೇಂದ್ರ ಪ್ರಸಾದ್ ಅವರಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ನೋಡಿ ಕೃಪ್ಲಾನಿ ಮತ್ತೆ ಬರ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಲಿ ಇದ್ರು ಇವರು. HYT ನೋಡ್ಕೊಳ್ಳಿ ಅವ್ರ ಬಗ್ಗೆ ಒಂದು 2-3 ಲೈನು. ಅದಾದ್ಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ 1950 to 1962. ಲಾಂಗೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು ಇದ್ರೆ ಇದೇ ರಾಜೇಂದ್ರ ಪ್ರಸಾದ್ ಅವರು. ಕ್ವಶನ್ನ ಕೇಳ್ತಾನೆ, ಲಾಂಗೆಸ್ಟ್ ಇಂದ ಲೋಯೆಸ್ಟ್ ಜೋಡಿಸಿ,
ಅಂದರೆ ಜಾಸ್ತಿ ಅಧಿಕಾರದಲ್ಲಿದ್ದವರಿಂದ ಕಡಿಮೆ ಜೋಡಿಸಿ. ಉದಾಹರಣೆಗೆ ಪಿ ಸಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದೆ ಏನಂತಂದರೆ, ಪ್ರೈಮ್ ಮಿನಿಸ್ಟರ್, ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಯಾರು ಜಾಸ್ತಿ ವರ್ಷ ಸರ್ವ್ ಮಾಡಿದ್ದಾರೆ ಅಂತೇಳಿ. ಈಗ ರೀಸೆಂಟಾಗಿ ಇದೇ ಟ್ರೆಂಡ್ ಹಿಂಗೆ ಕೇಳ್ತಾನೆ, ಪ್ರೆಸಿಡೆಂಟ್ನ ಕೇಳ್ತಾನೆ, ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಕೇಳ್ತಾನೆ, ಈ ಥರನೇ ಕೇಳ್ತಾನೆ. ನೀವು ನೋಡ್ಕೊಬೇಕು, ಆ ಥರ ಕೊಟ್ಟಿದ್ದಾನೆ ಅಂದರೆ ಈ ಥರ ನೋಡ್ಕೊಬೇಕು. ಇವರೇ 12 ವರ್ಷ. ಇಂಡಿಯಾ ಡಿವೈಡೆಡ್ ಬುಕ್ ವಾಸ್ ರಿಟರ್ನ್ ಬೈ ರಾಜೇಂದ್ರ ಪ್ರಸಾದ್, ಪಬ್ಲಿಷ್ಡ್ ಇನ್ 1946. ಇಯರ್ ಸಮೇತ ನೆನ್ಪಿಡಿ. ಕಡಿಮೆ ಬುಕ್ಸ್ ಇವ್ರು ಬರ್ದಿರೋದು. ಹಂಗಾಗಿ ರಾಜೇಂದ್ರ ಪ್ರಸಾದ್ ವಾಸ್ ದ ಪ್ರಾವಿಷನಲ್ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ಪ್ರಾವಿಷನಲ್ ಪ್ರೆಸಿಡೆಂಟ್ ಆಗಿದ್ರು ಅಂದರೆ ಇವರೇ ಅಲ್ವ ಸ್ವಾಮಿ. ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿದು ಪರ್ಮನೆಂಟು. ಸಚ್ಚಿದಾನಂದ ಸಿನ್ಹಾ ಅವರು ಹೋದ್ಮೇಲೆ ಎಲೆಕ್ಟೆಡ್ ಪರ್ಮನೆಂಟ್ ಆಗಿದ್ದು ಇವರೇನೆ. ಮತ್ತೆ ಬರುತ್ತೆ ನೋಡಿ, ರಾಜೇಂದ್ರ ಪ್ರಸಾದ್ ವಾಸ್ ಲಾರ್ಜೆಸ್ಟ್ ಪ್ರೆಸಿಡೆಂಟ್ 1950 to 1962, 12 ಇಯರ್ಸ್. ಯಾವತ್ತವರೆಗೂ ಅಂತಾನೆ ಕೇಳಿದಾನೆ. 26 ಜನವರಿ 1952, May 13, 1962. ನೆಕ್ಸ್ಟ್ ಕ್ಲಾಸ್ನಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಬಗ್ಗೆ ನೋಡೋಣ, ವೆರಿ ಇಂಪಾರ್ಟೆಂಟ್. ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, OG ಅಂತ ಕರಿತೀನಿ ನಾನು ಅವ್ರನ್ನ, ಒರಿಜಿನಲ್ ಗ್ಯಾಂಗ್ಸ್ಟರ್, ಅವ್ರ ಬಗ್ಗೆನೂ ನೋಡೋಣ. ಯಾಕೆ ಅಂತಂದರೆ ಅವ್ರ ಮೇಲೆ ಕ್ವಶನ್ಸು ಬಂದಿದ್ದಾವೆ. ಇವತ್ತಿನ ಕ್ಲಾಸಸ್ನಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಿ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ, ಅಲ್ಲೊಂದಿಷ್ಟು ಜನ ಮೆಂಬರ್ ಇದ್ರು, 10 ಲಕ್ಷಕ್ಕೊಬ್ಬರನ್ನ ಆಯ್ಕೆ ಮಾಡ್ತಾ ಇದ್ರು. ಅಲ್ಲಿ 2 ಥರ ಇತ್ತು, ನಾಮಿನೇಟೆಡು, ಎಲೆಕ್ಟೆಡು. ಅಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಬರ್ತಾರೆ. ಅಡಲ್ಟ್ ಫ್ರಾಂಚೈಸಿ ಇರೋದಿಲ್ಲ, ಅದು ನಾಟ್ ಅಡಲ್ಟ್ ಫ್ರಾಂಚೈಸಿ, ಲಿಮಿಟೆಡ್ ಅಡಲ್ಟ್ ಫ್ರಾಂಚೈಸಿ ಅಂದ್ಕೊಳ್ಳಿ. ಮೊದಲು ನೆಹರು ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ರಾಜೇಂದ್ರ ಪ್ರಸಾದು. ಅದಾದ ನಂತರ ಇವ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟು KM ಮುನ್ಷಿ ಅವ್ರು ಬರ್ತಾ ಹೋಗ್ತಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಬರ್ತಾ ಹೋಗ್ತಾರೆ. ಅವರೆಲ್ಲರ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಲಾಸ್ ಹೆಂಗೆ ಅನ್ನಿಸ್ತೈತೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮಾಡ್ತಾ ಇರೋದು ಫ್ರೀಯಾಗಿ ಮಾಡ್ತಾ ಇದ್ದೀನಿ, UPSC ಲೆವೆಲ್ ಸ್ಟ್ಯಾಂಡರ್ಡ್ಸಿಗೆ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ವೀಡಿಯೋಸ್ ಬರ್ತಾ ಹೋಗುತ್ತೆ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.